ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ವ್ಲಾಗ್ಸ್. ಉಪ್ಪಿನ ಡಬ್ಬದಲ್ಲಿ ತೇವಾಂಶದಿಂದ ಉಪ್ಪು ಗಟ್ಟಿಯಾಗೋದು ಸಾಮಾನ್ಯ ಅಲ್ವಾ? ಇದನ್ನು ತಪ್ಪಿಸೋದಕ್ಕೆ ಉಪ್ಪು ಹಾಕೋದಕ್ಕಿಂತ ಮೊದಲು ಉಪ್ಪಿನ ಡಬ್ಬದಲ್ಲಿ 4ರಿಂದ 5 ಮೆಣಸಿನಕಾಳುಗಳು ಹಾಕಿ ಉಪ್ಪನ್ನ ಆಮೇಲೆ ತುಂಬಬೇಕು. ಈ ರೀತಿ ಒಣಮೆಣಸಿನಕಾಳುಗಳನ್ನ ಡಬ್ಬದಲ್ಲಿ ಹಾಕೋದ್ರಿಂದ ಸ್ವಲ್ಪ ತೇವಾಂಶವನ್ನು ಹೀರಿಕೊಂಡು ಸಹಾಯ ಮಾಡುತ್ತೆ. ಇದರಿಂದ ಉಪ್ಪು ಹೆಚ್ಚು ದಿನಗಳವರೆಗೆ ಒಣವಾಗಿದ್ದು ಸುಲಭವಾಗಿ ಬಳಸ್ಬೋದು. ಆದಷ್ಟು ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಯಾವ ಉಪ್ಪು ಬಳಸಬೇಕಾದ್ರೂ 1-4 ಮೆಣಸಿನಕಾಳುಗಳನ್ನ ಹಾಕಿದರೆ ತೇವಾಂಶ ಬರೋದಿಲ್ಲ. ಉಪ್ಪು ತುಂಬ ಉದ್ರುದ್ರಾಗಿರುತ್ತೆ, ಮುದ್ದೆ ಆಗೋದಿಲ್ಲ, ಗಂಟು ಸಹ ಆಗೋದಿಲ್ಲ. ಆದಷ್ಟು ಉಪ್ಪನ್ನು ನಾವು ಗಾಜಿನ ಡಬ್ಬದಲ್ಲಿ ಹಾಕಿ ಇಡಬೇಕು, ತುಂಬ ಒಳ್ಳೆಯದು ಆ ರೀತಿ ಹಾಕೋದ್ರಿಂದ. ವೀಳ್ಯದೆಲೆ ತಂದ ಕೆಲವೇ ದಿನಗಳಲ್ಲಿ ಬಾಡಿ ಹೋಗ್ತಿದೆಯಾ? ಹಾಗಿದ್ರೆ 1 ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ವೀಳ್ಯದೆಲೆದು ಹಿಂದೆ ಏನಿರುತ್ತೆ ತೊಟ್ಟು ಇರುತ್ತಲ್ಲ, ಆ ತೊಟ್ಟು ನೀರಿನಲ್ಲಿ ಮುಳುಗುವಂತೆ ನೇರವಾಗಿ ಹಿಡಿ. ಹೀಗೆ ಮಾಡೋದ್ರಿಂದ ವೀಳ್ಯದೆಲೆಗಳು ಹಲವು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಇದನ್ನು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನೂ ಇಲ್ಲ, ಹೊರಗಡೆ ರೂಮ್ ಟೆಂಪ್ರೇಚರಲ್ಲೂ ಇಟ್ಟರು ಎಲೆಗಳು 1 ವಾರದ ತನಕ ನಾವು ಯೂಸ್ ಮಾಡ್ಬೋದು, ತುಂಬ ಫ್ರೆಶ್ ಆಗಿರುತ್ತೆ. ನಿಮ್ಮ ಮನೆಯಲ್ಲೂ ಕುಕ್ಕರ್ನಲ್ಲಿ ಬೇಳೆ ತರಕಾರಿ ಬೇಯಿಸಬೇಕಾದ್ರೆ ಕುಕ್ಕರ್ನ ತಳಭಾಗ ಏನಿದೆ ಕಪ್ಪಾಗಿ ಅಸಹ್ಯ ಕಾಣಿಸ್ತಿದೆನಾ? ಆ ಕಪ್ಪು ಕಲೆಗಳನ್ನ ಉಜ್ಜಿ ತೊಳೆಯೋದು ನಿಮಗೂ ಕೂಡ ಕಿರಿಕಿರಿ ಅನ್ನಿಸ್ತಿದೆ ಅಲ್ವಾ? ಹಾಗಿದ್ರೆ ಈ ಸಿಂಪಲ್ ಟ್ರಿಕ್ನ ಟ್ರೈ ಮಾಡಿ ನೋಡಿ. ಕುಕ್ಕರ್ ಒಳಗಡೆ ಬೇಯಿಸೋದಕ್ಕೆ ಪಾತ್ರೆ ಇಡೋಕ್ಕಿಂತ ಮುಂಚೆ ಕೆಳಗಡೆ ಇರುವಂತಹ ನೀರಿಗೆ 1/2 ಹೋಳು ನಿಂಬೆಹಣ್ಣು ಅಥವಾ ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕಿ ನೋಡಿ. ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆ್ಯಸಿಡ್ ಕುಕ್ಕರ್ ತಳ ಕಪ್ಪಾಗದಂತೆ ತಡೆಯುತ್ತೆ. ಜೊತೆಗೆ ಹಳೆಯ ಕಪ್ಪು ಕಲೆಗಳಿದ್ದರೆ ಅವುಗಳನ್ನು ಕೂಡ ನಿಧಾನವಾಗಿ ತೆಗೆದುಹಾಕುತ್ತೆ. ಅಡುಗೆ ಆದಮೇಲೆ ಕುಕ್ಕರ್ ನೋಡಿದ್ರೆ ಹೇಗೆ ಶೈನ್ ಆಗಿರುತ್ತೆ ಗೊತ್ತಾ? ಈ ರೀತಿ ಮಾಡೋದಕ್ಕೆ ಸಪ್ರೇಟಾಗೆ ನೀವು ಕುಕ್ಕರಲ್ಲಿ ನಿಂಬೆಹಣ್ಣು ಹಾಕಿ ಕೂಗಿಸ್ಬೇಕು ಅಂತ ಏನಿಲ್ಲ. ನೀವು ರೆಗ್ಯುಲರಾಗಿ ಅಡುಗೆ ಮಾಡಬೇಕಾದ್ರೇ ಈ ರೀತಿ ನಿಂಬೆಹಣ್ಣನ್ನು ಹಾಕಿ ಮಾಡೋದ್ರಿಂದ ಕುಕ್ಕರಲ್ಲಿರುವ ಕಲೆಗಳೇನಿದೆ ಅದೆಲ್ಲ ಹೋಗುತ್ತೆ. ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಈ ನೀರೆಲ್ಲ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲು ಹೇಗಿತ್ತು ಈಗ ಹೇಗಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಇದು ಮೊದಲಿನ ಪಿಕ್ಚರು, ಎಷ್ಟೊಂದು ಕಲೆಗಳಿದೆ ಅಂತ ನೋಡ್ತಾ ಇರ್ಬೋದು. ಇದು 2ನೇ ಪಿಕ್ಚರು. ನಿಂಬೆಹಣ್ಣು ಹಾಕಿದ್ಮೇಲೆ ಈ ರೀತಿಯಾಗಿ ಕಲೆಗಳೆಲ್ಲ ಹೋಗಿದೆ. ಖಾಲಿ ಪ್ಲಾಸ್ಟಿಕ್ ಬಾಟಲಿಂದ ಮನೆಯಲ್ಲೇ ಮಾಡಿ ವಾಟರ್ ಸ್ಪ್ರೇ. ನೀರು ಕುಡಿದ ಮೇಲೆ ಖಾಲಿ ಪ್ಲಾಸ್ಟಿಕ್ ಬಾಟಲ್ನ ಡಸ್ಟ್ಬಿನ್ಗೆ ಎಸೆಯೋ ಮುಂಚೆ ಈ ವಿಡಿಯೋನ ಒಂದ್ಸತಿ ನೋಡಿ. ಮೊದಲು ಬಾಟಲಿ ಮೇಲೆ ಇರುತ್ತಲ್ವ ಕ್ಯಾಪು, ಅದನ್ನು ಮುಚ್ಚಳ ತೊಗೊಂಡು ಅದಕ್ಕೆ ಒಂದು ಸೇಫ್ಟಿ ಪಿನ್ನಿಂದ ಸಣ್ಣ ತೂತುಗಳು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ತೂತುಗಳನ್ನ ಮಾಡಿ. ನಿಮ್ಮ ಹತ್ರ ಇರುವಂತಹ ಕ್ಯಾಪ್ ಮುಚ್ಚಳ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಏನಾದರೂ ಇದ್ದರೆ ಆ ಸೇಫ್ಟಿ ಪಿನ್ ಏನಿದೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ದೀಪದಿಂದ ಆಗಿರ್ಬೋದು ಅಥವಾ ಸ್ಟವ್ನ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ತೂತು ಮಾಡಿ ಸುಲಭವಾಗಿ ಹೋಗುತ್ತೆ. ಅಥವಾ ಮೊಳೆಯಿಂದ ಆಗಿರ್ಬೋದು, ಚಾಕುಯಿಂದ ಆಗಿರ್ಬೋದು ಸಹ ಮಾಡ್ಕೋಬೋದು. ಸೇಫ್ಟಿ ಪಿನ್ನಿಂದ ಮಾಡಿದ್ರೆ ಚಿಕ್ಕ ತೂತುಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಿಂದನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರೋದು ತುಂಬ ತೆಳು ಇತ್ತು, ನಾನು ಬಿಸಿ ಏನು ಮಾಡಿಲ್ಲ, ಈಸಿಯಾಗಿ ಹೋಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ತೂತೆಲ್ಲ ಮಾಡಿದಾದಮೇಲೆ ಆ ಬಾಟಲ್ ಏನಿದೆ ಆ ಬಾಟಲ್ ಒಳಗಡೆ ನೀರನ್ನು ಪೂರ್ತಿಯಾಗಿ ತುಂಬಿಸ್ಕೊಂಡು ಒಂದ್ಸತಿ ಸ್ಪ್ರೇ ಮಾಡಿ ನೋಡ್ತೀನಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾಟರ್ ಬಾಟ್ಲಿಂದ ಸ್ಪ್ರಿಂಕಲ್ ಆಗಿ ಬರ್ತಾ ಇದೆ ಅಂತ. ಈಗ ಮನೆಯಾಚೆ ಇರುವಂತಹ ಗಿಡಗಳ ಎಲೆ ಮೇಲೆ ಮಣ್ಣು ಧೂಳು ಅಥವಾ ಕೆಮಿಕಲ್ ಕೂತು ಗಿಡ ಬಾಡದಂತೆ ಕಾಣ್ತಿರ್ತಾವಲ್ಲ, ಆಗ ಇಂತಹ ಬಾಟಲಿಯಿಂದ ನೀವು ನೀರನ್ನು ಸ್ಪ್ರೇ ಮಾಡಿದ್ರೆ ಎಲೆ ಮೇಲಿರೋ ಧೂಳೆಲ್ಲ ಸಲೀಸಾಗಿ ತೊಳೆದು ಹೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲೆಗಳ ಮೇಲೆಲ್ಲ ನೀರು ಬೀಳ್ತಾ ಇದೆ ಅಂತ. ನಾವು ಮಾಮೂಲಿಯಾಗಿ ಚಂಬಲ್ಲೋ ಅಥವಾ ಬಾಟ್ಲಿನಲ್ಲೋ ನೀರು ಹಾಕಕ್ಕೆ ಹೋದರೆ ನಾವು ಗಿಡಕ್ಕೆ ಮಾತ್ರ ಹಾಕ್ತೀವಿ ಪಾಟ್ ಒಳಗಡೆ. ಅದೇ ನಾವು ಈ ರೀತಿ ಹಾಕಿದಾಗ ಆಚೆ ಇರುವಂತಹ ಗಿಡಗಳು ಧೂಳಿಂದ ಮೇಲೆ ಎಲ್ಲ ತುಂಬ ಧೂಳಾಗಿರುತ್ತೆ. ಈ ರೀತಿ ನಾವು ವಾಟರ್ ಬಾಟ್ಲಿಂದ ನಾವು ಸ್ಪ್ರೇ ಮಾಡಿದಾಗ ತುಂಬ ಈಸಿಯಾಗಿ ಧೂಳೆಲ್ಲ ಹೋಗುತ್ತೆ. ಹಾಗೆ ಗಿಡಗಳು ಕೂಡ ಒಂದೇ ಒಂದು ನಿಮಿಷದಲ್ಲಿ ಎಷ್ಟು ಫ್ರೆಶ್ ಆಗಿ ಮತ್ತು ಗ್ರೀನಾಗಿ ಕಾಣಿಸ್ತವೆ ಅಂತ. ತುಂಬಾ ಕಡಿಮೆ ಖರ್ಚಿನಲ್ಲಿ ಈ ರೀತಿಯಾಗಿ ವಾಟರ್ ಸ್ಪ್ರೇನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ಈಸಿಯಾದ ಗಾರ್ಡನಿಂಗ್ ಮತ್ತು ಕಿಚನ್ ಟಿಪ್ಸ್ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.